ನಮಸ್ತೆ ಎಲ್ರಿಗೂ. ಏನಪ್ಪ ಲೀಲಾವತಿ ಅವ್ರ ಸಮಾಧಿ ತೋರಿಸ್ತಾ ಅವ್ರೆ ಅನ್ಕೊಂಡ್ರೆ ನಾನು ಅವ್ರ ಸಮಾಧಿ ಹತ್ರ ಇದ್ದೀನಿ ಇವತ್ತು. ಅಂದರೆ ನೋಡಬೇಕು ಅವ್ರ ಪುಣ್ಯ ಭೂಮಿನ ಅಂತ ಹೋದೆ ಇವತ್ತು. ಹಂಗಾಗಿ ನನಗೆ ಇವತ್ತು ಅವರ ಪುಣ್ಯಭೂಮಿ ನೋಡೋ ಅಂಥ ಅದೃಷ್ಟ ಸಿಕ್ತು. ನಿಜವಾಗ್ಲೂ ತುಂಬ ಖುಷಿಯಾಯಿತು ಈ ಜಾಗಕ್ಕೆ ಹೋಗಿದ್ದು ನಮಗೆ. ಎಲ್ಲ ಒಂಥರ ಚೆನ್ನಾಗಿ ಮಾಡಿಸವ್ರೆ ಅವರು. ಯಾವ್ಯಾವ ಫಿಲಮಲ್ಲೆಲ್ಲ ಆ್ಯಕ್ಟಿಂಗ್ ಮಾಡಿದರು ಅವೆಲ್ಲ ಸ್ವಲ್ಪ ಸ್ವಲ್ಪ ಫೋಟೋಗಳ್ನ ಹಾಕವ್ರೆ. ಇನ್ನೂ ಸುಮಾರು ಫಿಲಮಾಗಿ ಮಾಡವ್ರೆ ಅವರು, ಆದರೆ ಅವರು ಸ್ವಲ್ಪ ಸ್ವಲ್ಪ ಹಾಕವ್ರೆ. ತುಂಬ ಖುಷಿಯಾಯಿತು ನನಗೆ ಅಮ್ಮನ ಪುಣ್ಯ ಭೂಮಿಗೆ ಹೋಗಿ ಬಂದಿದ್ದು. ನಿಜವಾಗ್ಲೂ ಇವೆಲ್ಲ ನಾವು ಹುಡ್ತಾ ಫಸ್ಟೇ ನಾವು ಹುಟ್ಟಿರ್ಲಿಲ್ವೋ ಗೊತ್ತಿಲ್ಲ, ಆವಾಗಿಂದಲೂ ಆ್ಯಕ್ಟಿಂಗ್ ಮಾಡವ್ರವರು. ಹಂಗಾಗಿ ತುಂಬ ಚೆನ್ನಾಗಿ ಮಾಡಿಸವ್ರೆ ಪುಣ್ಯಭೂಮಿನ. ನಿಜವಾಗ್ಲೂ ನನಗಿವತ್ತು ನಾನು ಹೋಗ್ತೀನಿ ಇಲ್ಲಿಗೆಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಆದ್ರೂ ಏನೋ ಗೊತ್ತಿಲ್ಲ, ಇವತ್ತು ಹೋದೆ ನೋಡೋಣ ಅಂದ್ಬಿಟ್ಟು. ತುಂಬ ಅಂದರೆ ತುಂಬ ಒಂದು ಖುಷಿಯಾಗುತ್ತೆ ಇದೆಲ್ಲ ನೋಡಿದಾಗ ನನಗೆ. ನಿಜವಾಗ್ಲೂ ಇಲ್ಲೆಲ್ಲ ಬಂದು ನೋಡಿ ವಿಡಿಯೋ ಮಾಡೋದು ಎಲ್ಲ ನೋಡಿ, ಅವರಿದ್ದಾಗಂತೂ ಅವ್ರನ್ನ ಹೋಗಿ ನಾವು ನೋಡಿಲ್ಲ. ಆದರೆ ಅವರು ಇವಾಗಿಲ್ಲ, ಆದರೂ ಹೋಗಿ ಒಂದು ವಿಡಿಯೋ ಮಾಡಿ ಅವರು ಹೋಗಿ ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಹಂಗಾಗಿ ನಾನು ಬಂದೆ. ತುಂಬ ಅಂದರೆ ತುಂಬ ಒಂಥರ ಚೆನ್ನಾಗೈತೆ. ಎಲ್ಲ ಭಾವಚಿತ್ರಗಳ್ನೆಲ್ಲ ಹಾಕಿದ್ರು ಗೋಡೆ ಮೇಲೆ. ತುಂಬ ಚೆನ್ನಾಗಿ ಎಲ್ಲ ನೋಡಿ ಅವರು ಆ್ಯಕ್ಟಿಂಗ್ ಮಾಡಿರೋ ಫಿಲಮ್ಗಳು ಇವೆಲ್ಲ. ನಿಜವಾಗ್ಲೂ ನಾವು ಅವಾಗೆಲ್ಲ ಇವ್ರ ಫಿಲಮ್ಗಳು ಬಂದಾಗ ಕಣ್ಣು ತುಂಬ ನೋಡ್ತಾಯಿದ್ವಿ ಟಿ ವಿಲಿ ಕೂತ್ಕೊಂಡು. ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿಗಳು ಅವಾಗೆಲ್ಲ ತುಂಬ ಚೆನ್ನಾಗಿ ನೋಡ್ತಾಯಿದ್ವಿ. ಅವರೆಲ್ಲ ನಿಜವಾಗ್ಲೂ ನಮಗೊಂದು ಚಿಕ್ಕ ವಯಸ್ಸಿಂದ ನಾವು ನೋಡಿರೋ ಅಂಥವ್ರು ಇವರೆಲ್ಲ. ನಿಜವಾಗ್ಲೂ ತುಂಬ ಒಂದು ಖುಷಿಯಾಯಿತು ನನಗೆ ಅವರ ಪುಣ್ಯಭೂಮಿಗೆ ಹೋಗಿದ್ದು. ನೋಡಿ ಇಲ್ಲೂ ಅಷ್ಟೇ, ಇಲ್ಲೂ ಒಳ್ಳೊಳ್ಳೆ ಅಂದರೆ ಇದು ಎಲ್ಲ ಸುಧಾಮೂರ್ತಿಯವ್ರ ಜೊತೆ ತೆಗ್ಸಿರೋ ಫೋಟೋ. ಆ ಕಡೆ ಡಿ ಕೆ ಶಿವಕುಮಾರು ಮತ್ತು ಬೊಮ್ಮಾಯಿ ಸಾರು ಎಲ್ಲ ಇರೋಂಥ ಫೋಟೋಗಳು. ಮತ್ತು ಇಲ್ಲಿ ಸಿದ್ದರಾಮಯ್ಯ ಸರ್ರು ಮತ್ತು ಲೀಲಮ್ಮ ಇರೋಂಥ ಫೋಟೋ. ಅವೆಲ್ಲ ಒಂಥರ ಚೆನ್ನಾಗೈತೆ ನೋಡೋಕ್ಕೆ. ನೋಡಿ ಇಲ್ಲೂ ಅಷ್ಟೇ ಅವ್ರಿಗೆ ಸನ್ಮಾನ ಮಾಡ್ತಾಯಿರೋದು ಯಡಿಯೂರಪ್ಪವರು. ಅವ್ರಿಗೆ ಸನ್ಮಾನ ಮಾಡ್ತಾಯಿರೋದು ಇವೆಲ್ಲ ಸುಮ್ಮನೆ ಬಾಯಲ್ಲಿ ಹೇಳ್ದಂಗಲ್ಲ. ಸಾಧನೆಗಳು ಅಂದರೆ ತುಂಬ ದೊಡ್ಡ ಸಾಧಕಿಯರು ಇವರೆಲ್ಲ. ನಾನು ನಿಜವಾಗ್ಲೂ ಇವತ್ತು ನನಗೆ ಗೊತ್ತಿಲ್ಲ ಈ ಸ್ಥಳ, ಆದ್ರೂ ಕೇಳ್ಕೊಂಡು ನನಗೆ ಬಸ್ಸಲ್ಲಿ ಇಬ್ಬರು ಸಿಕ್ಕಿದ್ರು. ಇವ್ರ ಜೋಡಿ ನೋಡಿ, ಇವ್ರ ಜೋಡಿ ಅಂತೂ ಗಂಡ ಹೆಂಡ್ತಿ ಪಾತ್ರ ಅಂತೂ ತುಂಬ ಮನಸ್ಸಿಗೆ ಇಷ್ಟವಾದ ಪಾತ್ರಗಳು. ಅಶ್ವಥ್ ಸರ್ ಜೊತೆ ಯಾರೇ ಹೆಂಡ್ತಿ ಪಾತ್ರ ಮಾಡಿದ್ರು ಅವ್ರಿಗೆಲ್ಲರಿಗೂ ಮ್ಯಾಚ್ ಆಗ್ತಾರೆ. ನಿಜವಾಗ್ಲೂ ಆ ಜೋಡಿ ತುಂಬ ಇಷ್ಟ ನನಗೆ. ಅವರು ಗಂಡ ಹೆಂಡ್ತಿ ಜೋಡಿ ತುಂಬ ಇಷ್ಟ ನನಗೆ. ಅಂದರೆ ಅದು ಪಾತ್ರ ತುಂಬ ಇಷ್ಟ. ನೋಡಿ ಇದು ಅಷ್ಟೇ ತುಂಬ ಅಂದರೆ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡವ್ರೆ. ಇದೊಂದು ಸ್ವಲ್ಪ ಕ್ರಾಸ್ ಆಯಿತು ನೋಡಿ. ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಕೂತವ್ರೆ ಇಬ್ಬರು ಅಮ್ಮ ಮಗ. ಅದು ಒಂಥರ ಚೆನ್ನಾಗೈತೆ. ವಿನೋದ್ ಸಾರು ಅವ್ರ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡವ್ರೆ ನೋಡಿ. ಏನು ಯಾವ ಜನ್ಮದ ಪುಣ್ಯನ ನೋಡಿರೋದು ಇದು ಪುಣ್ಯಭೂಮಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಷ್ಟು ಒಂದು ದೇವಸ್ಥಾನ ಕಟ್ಬಿಟ್ಟವ್ರೆ. ನಿಜವಾಗ್ಲೂ ಇದೆಲ್ಲ ಕೇಳ್ಕೊಂಡು ಬರಬೇಕು. ಎಲ್ಲ ತಾಯ್ದಿರಿಗೂ ಈ ಭಾಗ್ಯ ಸಿಗಲ್ಲ. ಆದರೆ ಏನೋ ಗೊತ್ತಿಲ್ಲ, ಆ ತಾಯಿಗೆ ಭಾಗ್ಯ ಸಿಕ್ಕೈತೆ, ಎಲ್ಲ ತಾಯ್ದಿರಿಗೂ ಸಿಗಲ್ಲ. ಯಾಕಂದರೆ ನಿಜವಾಗ್ಲೂ ಈ ಥರ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡೋ ಅಂಥ ಮಗ ಸಿಗೋದು ತುಂಬ ಅಪರೂಪ ಎಲ್ಲ ತಾಯ್ದಿರಿಗೂ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ದೇವಸ್ಥಾನ ಮಾಡವ್ರೆ. ಒಂದು ದೇವಸ್ಥಾನದ ಥರನೇ ಮಾಡವ್ರೆ ಅಂದರೆ ಎಷ್ಟು ನೀಟಾಗೈತೆ ಅಂದರೆ ಇಲ್ಲಿ ನಿಜವಾಗ್ಲೂ ಒಂದು ಸ್ವಲ್ಪ ಕಸರೆ ಇಲ್ಲ, ಒಂದು ಚೂರು ಗಲೀಜಿಲ್ಲ ಇಲ್ಲಿ. ಈ ಸುತ್ತಮುತ್ತ ವಾತಾವರಣನೂ ನಾನು ನೋಡಿದ್ದೀನಿ, ಒಂದು ಸ್ವಲ್ಪನೂ ಗಲೀಜಿಲ್ಲ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡವ್ರೆ. ಜಾಗನೂ ಅಷ್ಟೇ ಅಷ್ಟು ನೀಟಾಗೈತೆ. ಕೂತ್ಕೋಬೋದು, ಇನ್ನೂ ಕೂತ್ಕೊಳ್ಬೋದಪ್ಪ. ಒಂದು ಕಾಲು ಗಂಟೆ ಅರ್ಧ ಗಂಟೆ ಒಂದೊಂದು ಅವರ್ ಕೂತ್ಕೊಂಡು ಬರ್ಬೋದು ಇಲ್ಲಿ. ಅಷ್ಟು ಒಂದು ನಿಶ್ಶಬ್ದವಾಗೈತೆ ನಿಜವಾಗ್ಲೂ. ಅದು ತೋಟದ ಮಧ್ಯದಲ್ಲಿ ರೋಡ್ ಸೈಡಲ್ಲೇ ಐತೆ ಪುಣ್ಯಭೂಮಿ. ದೂರ ಹುಡ್ಕೊಂಡು ಹೋಗೋಂಗೆ ಇಲ್ಲ, ರೋಡ್ ಸೈಡಲ್ಲೇ ಐತೆ. ತುಂಬ ಚೆನ್ನಾಗಿ ಮಾಡಿಸವ್ರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಮ್ಮನ ಆಶೀರ್ವಾದ ನಮಗೂ ಇರಲಿ ಅಲ್ವಾ. ನಾನು ಇವತ್ತು ನಿಜವಾಗ್ಲೂ ಪುಣ್ಯನೇ ಅಂತ ಅನ್ಕೋಬೋದು ನಾನು. ಯಾಕಂದರೆ ಇವೆಲ್ಲ ನಾನು ನೋಡಿರಲಿಲ್ಲ. ಆದರೂ ನಾನು ಇವತ್ತು ಇಲ್ಲಿಂದ ಅಷ್ಟು ದೂರ ಹೋಗಿ ಅಲ್ಲೆಲ್ಲ ಅವ್ರನ್ನ ಕೇಳ್ಕೊಂಡು ಹೋಗಿ ವಿಡಿಯೋ ಮಾಡಿರೋದು ನಾನು. ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆ. ನಾನು
ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಸಾರ್ಥಕ ಅಂದ್ಕೊಂತೀನಿ. ಯಾಕಂದರೆ ಇಂಥ ವೀಡಿಯೋಗಳ್ನೆಲ್ಲ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಇದು ನನ್ನ ಮೊದಲನೇ ಹೆಜ್ಜೆ. ನಾನು ಔಟ್ಸೈಡ್ ಹೋಗಿ ವೀಡಿಯೋಗಳ್ನ ಮಾಡಿಲ್ಲ, ಆದ್ರೂ ಇವತ್ತು ಬಂದಿದ್ದೀನಿ. ಎಷ್ಟೋ ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡೋರು, ಇವಮ್ಮ ಏನು ಒಳಗಡೆನೇ ಮಾಡುತ್ತೆ, ಯಾವಾಗಲೂ ಕೆಲಸ ಮಾಡೋದೇ ಆಗ್ತಿರುತ್ತೆ ಅಂದ್ಕೋಬೋದು. ಬಟ್ ನನಗೆ ಔಟ್ಸೈಡ್ ವೀಡಿಯೋ ಮಾಡೋಕ್ಕೆ ಹೋಗಿ ಟೈಮ್ ಸಿಗ್ತಾ ಇರಲಿಲ್ಲ. ಆಮೇಲೆ ನಾನು ಬೇಕಲ್ವ ಎಲ್ಲರೂ ಹೊರಗಡೆ ಹೋದಾಗ, ಹಂಗಾಗಿ ಸ್ವಲ್ಪ ನಾನು ಇಲ್ಲಿಂದ ಆಚೆಗೆ ನಾನು ಒಂದು ಒಳ್ಳೊಳ್ಳೆ ಪ್ಲೇಸ್ಗಳ್ನ ತೋರಿಸ್ಬೇಕು, ನೋಡಬೇಕು, ಮತ್ತು ನಾನು ನೋಡ್ದಂಗೆ ಆಗುತ್ತೆ, ನನ್ನ ಒಂದು ಸಬ್ಸ್ಕ್ರೈಬರ್ಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇನ್ಮೇಲೆ ಹೊರಗಡೆ ಎಲ್ಲ ವೀಡಿಯೋಗಳ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿ ನನಗೆ ಅಪ್ಪು ಅಣ್ಣ ಮತ್ತು ಶಿವಣ್ಣನ ಅಭಿಮಾನಿಗಳು ಸಿಕ್ಕಿದ್ರು ಇಬ್ಬರು. ಅವರು ತುಂಬ ಹೊತ್ತು ಮಾತಾಡಿದ್ವಿ. ಅವರು ಪಾಪ ಒಳ್ಳೆಯವರು. ಆ ಅಣ್ಣವರು ಸಿಕ್ಕಿದ್ರು. ನೋಡಿ ಅದು ಟಿ ವಿ ಒಳಗೆ ನೋಡಿ ಇಲ್ಲಿ ಊಟ ಐತೆ ಅಂತ ಅಂದರು. ಸರಿ ಆಯಿತು ಅಂತ ಊಟ ಮಾಡೋಣ ಅಂತ ಒಳಗಡೆ ಹೋಗಿ ಊಟ ಮಾಡಿದ್ವಿ. ಫಸ್ಟ್ ಟೈಮು ಲೀಲಮ್ಮವ್ರ ಮನೆ ಹತ್ರ ನಾನು ಊಟ ಮಾಡಿರೋದು. ಅದು ಅನ್ನದ ಋಣ ನಮಗೆ ಎಲ್ಲಿಂದಲೂ ಬೇಕಾದ್ರೂ ಎಳ್ಕೊಂಡು ಹೋಗುತ್ತೆ. ನಿಜವಾಗ್ಲೂ ಅನ್ನದ ಋಣ ಇದ್ದರೆ ನಮ್ಗೆ ಎಲ್ಲಿ ಬೇಕಾದ್ರೂ ಅದು ಸೇರಿಸುತ್ತೆ. ನೋಡಿ ಇದು ಅವರ ಒಂದು ಪುಣ್ಯಭೂಮಿ. ನಿಜವಾಗ್ಲೂ ಅವರ ಸುತ್ತಲೂ ವಾತಾವರಣ ಅಂತೂ ಇಷ್ಟು ನಾವು ಈ ಸಿಟಿಲಿ ಕಾರುಗಳು, ಗಾಡಿ ಶಬ್ದ ಕೇಳಿ ನಿಜವಾಗ್ಲೂ ಬೋರ್ ಅನಿಸ್ಬಿಡುತ್ತೆ. ಈ ಥರ ಒಂದು ವಾತಾವರಣದಲ್ಲಿರಬೇಕು. ಇದು ಅವ್ರ ಮನೆಗೆ ಹೋಗುವಂಥ ಒಂದು ದಾರಿ, ತೋಟ ಮತ್ತು ಅವ್ರ ಮನೆ. ಆ ಕಡೆದು ರೋಡಿಂದ ಆ ಕಡೆ ಸೈಡು ಅವ್ರ ಪುಣ್ಯಭೂಮಿ ಐತೆ, ಈ ಕಡೆ ಸೈಡು ಮನೆ ಮತ್ತು ತೋಟ ಐತೆ. ಹೋಗ್ತಾಯಿದ್ದೀವಿ ನಾವು. ಅವ್ರ ಮನೆ ನೋಡಬೇಕು ಅಂತ ಕೇಳ್ಕೊಂಡ್ವಿ. ಅವ್ರು ಬಿಟ್ಟರು ಪಾಪ ಒಳಗಡೆ. ಅಂದರೆ ಸರ್ ಇರಲಿಲ್ಲ ಇವತ್ತು. ನಮ್ಮ ದುರದೃಷ್ಟನ ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಸರ್ ಇರಲಿಲ್ಲ. ಸರ್ ಎಲ್ಲ ಹೊರಗಡೆ ಹೋಗಿದ್ರಂತೆ. ನೋಡಿ ಅವ್ರದ್ದು ಎಂಟ್ರೆನ್ಸಲ್ಲೇ ಫೋಟೋ ಹಾಕ್ಬಿಟ್ಟವ್ರೆ ಲೀಲಮ್ಮಂದು. ಎಲ್ಲರೂ ನೋಡ್ಕೊಳ್ಳಿ. ನಾನು ನಿಜವಾಗ್ಲೂ ಇಲ್ಲಿ ಕೆಲಸ ಮಾಡೋರ್ಗೆಲ್ಲರಿಗೂ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡವ್ರಂತೆ ಅಂತ ಹೇಳಿ ಅಣ್ಣವ್ರು ನನ್ನ ಜೊತೆ, ಅವರು ಶಿವಣ್ಣನ ಅಭಿಮಾನಿಗಳಿದ್ರಲ್ಲ, ಅವರೆಲ್ಲ ಮಾತಾಡ್ತಾ ಹೋಗ್ತಾಯಿದ್ವಿ. ಅವಣ್ಣವರು ಪಾಪ ನಮ್ಮ ಜೊತೆಯಲ್ಲೇ ಬಂದರು. ಮಾತಾಡ್ತಾ ಹಂಗೆ ತೋಟನೆಲ್ಲ ನೋಡೋಣ ಒಳಗಡೆ ಎಲ್ಲ ಅಂದ್ಬಿಟ್ಟು. ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಒಂದು ಖುಷಿ ಆಗುತ್ತೆ ನಮಗೆ. ಇಲ್ಲಿ ಯಾವ ಥರ ಒಂದು ವಾತಾವರಣ ಅಂದರೆ, ಒಂದು ಯಾವುದೋ ಒಂದು ಋಷಿಮುನಿ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ಬೋದಾ ಅನ್ನೋಷ್ಟು ನಿಶಬ್ದವಾಗೈತಿ ಇಲ್ಲಿ. ಯಾವುದು ಗಲಾಟೆ ಇಲ್ಲ, ಒಂದು ಕಿರಿಕಿಲ್ಲ, ಒಂದು ವೆಹಿಕಲ್ ಶಬ್ದ ಇಲ್ಲ, ಗಾಡಿ ಶಬ್ದ ಇಲ್ಲ. ನಿಜವಾಗ್ಲೂ ಬರೀ ಹಕ್ಕಿಗಳು ಚಿಲಿಪಿಲಿ ಗಾನ, ಕೋಗಿಲೆ ಕೂಗು, ಮತ್ತು ಈ ಕಡೆ ನವಿಲು ಶಬ್ದ. ನಿಜವಾಗ್ಲೂ ಇವನ್ನ ಕೇಳ್ಕೊಳ್ಬೋದಿಲ್ಲ. ಅಷ್ಟು ಬಿಟ್ಟರೆ ಅಷ್ಟು ನೀಟಾಗೈತೆ. ನನಗೆ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ವೀಡಿಯೋ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಒಂದು ಎಲ್ಲೋ ಯಾವುದೋ ಒಂದು ಇದಕ್ಕೆ ಬಂದುಬಿಟ್ವೇನಪ್ಪ ಅನಿಸ್ಬಿಡ್ತು ನನಗೆ. ಅಷ್ಟು ಚೆನ್ನಾಗಿ ಮಾಡವ್ರೆ. ನಿಜವಾಗ್ಲೂ ಹೋಗಿ ನೋಡ್ಕೊಂಡು ಬನ್ನಿ. ಎಷ್ಟು ಚೆನ್ನಾಗೈತೆ ಅಂದರೆ, ನಾನು ಒಬ್ಬ ಕಲಾವಿದರು ಮನೆ ಒಳಗಡೆ ಅವರ ತೋಟ ಮತ್ತು ಅವರು ಮನೆ ಅಂತ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ನಾನು ಎಲ್ಲೂ ಸಹ ಹೋದವಳೇ ಅಲ್ಲ. ಫಸ್ಟ್ ಟೈಮು ಲೀಲಮ್ಮವ್ರ ಮನೆ ಮತ್ತು ತೋಟ ನೋಡೋಕೆ ಹೋಗ್ತಾಯಿದ್ದೀನಿ. ನಿಜವಾಗ್ಲೂ ಅವ್ರು ಇದ್ದಾಗ ಹೋಗಿದ್ದು ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ. ಏನು ಮಾಡೋದು, ನಮ್ಗೆ ಅದೃಷ್ಟ ಬೇಕಲ್ಲ, ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕಲ್ಲ ಅವ್ರು ಹೋಗಿ ನೋಡೋಕ್ಕೂ. ಹಾಗಾಗಿ ನೋಡಿ ಹೋಗ್ತಾಯಿದ್ದೀವಿ. ಅಂದರೆ ಪುಣ್ಯಭೂಮಿಯಿಂದ ಸ್ವಲ್ಪ ಮುಂದೆ ಒಂದು ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಬರ್ಬೇಕು. ಇಷ್ಟು ವಾತಾವರಣದಾಗ ನಡೆಯೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಬರ್ಬೋದು ನಿಜವಾಗ್ಲೂ. ನೋಡಿ ಇವ್ರು ನಮ್ಮ ಜೊತೆಯಲ್ಲೇ ಇದ್ದರು ಪಾಪ ಅಣ್ಣವರು. ಅವರು ಬರ್ತಾಯಿದ್ರು. ಅವ್ರು ಬೆಂಗಳೂರಿಂದ ಬಂದವ್ರೆ. ಅಂದರೆ ಅಪ್ಪು ಅಣ್ಣನ ಮನೆ ಹತ್ರನೇ ಇರೋದು ಅವ್ರು ಸದಾಶಿವನಗರದಲ್ಲಿ. ಹಂಗಾಗಿ ಅಲ್ಲಿಂದಲೂ ಬಂದವ್ರೆ ಪಾಪ ಲೀಲಮ್ಮನ ಸಮಾಧಿ ನೋಡ್ಕೊಂಡು ಹೋಗೋಕ್ಕೆ. ನಮ್ಮ ಜೊತೆಯಲ್ಲೇ ಬಂದರು. ನಾನು ಹೋಗ್ತಾಯಿದ್ದೆ. ನನ್ನ ಜೊತೆಯಲ್ಲಿ ಅವರಿಬ್ಬರು ಬಂದರು ಪಾಪ, ಅವರು ನೋಡಬೇಕು ಅಂತ. ನೋಡಿ ಇಲ್ಲೆಲ್ಲ ಹೂವಿನ ಗಿಡ. ನಿಜವಾಗ್ಲೂ ನೋಡಿ, ಈ ಕಡೆ ಕಾರ್ ನಿಲ್ಸೋಕ್ಕೂ ಸಹ ಒಂದು ಆಟೋ ನಿಲ್ಸವ್ರೆ, ಮತ್ತು ಈ ಕಡೆ ಕಾರ್ ನಿಲ್ಸವ್ರೆ. ಈ ಕಡೆನೂ ಒಂದು ಕಾರ್ ನಿಂತೈತೆ ನೋಡಿ ಅಲ್ಲಿ. ಈ ಕಡೆನೂ ತೋಟ. ಈ ರೋಡ್ ಇಲ್ಲ, ಹಿಂಗೋದ್ರೆ ಇಲ್ಲೂ ತೋಟ ಐತೆ ನಿಜವಾಗ್ಲೂ. ಆಮೇಲೆ ನೀರು ಯಾವ ಥರ ಶೇಖರಿಸ್ತಾರೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ನೀರಿಗೆ ಒಂದು ಟಾರ್ಪಲ್ ಹಾಕಿ ಅದರಲ್ಲಿ ನೀರು ಶೇಖರಣೆ ಆಗಬೇಕು, ಆ ಥರ ಒಂದು ಇದು ಮಾಡವ್ರೆ. ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಇಷ್ಟು ವಿಶಾಲವಾಗೈತೆ ಅಂದರೆ, ಅಪ್ಪ ಬಂಡೆ ಮೇಲೆ ಕೂತ್ಕೊಂಡ್ಬಿಟ್ರೆ
ನಿಜವಾಗ್ಲೂ ನಾವೇ ಕಳೆದೋಗ್ತೀವಿ ಅನ್ನೋ ಅಷ್ಟು ನೀಟಾಗೈತೆ ತೋಟ ಮಾತ್ರ. ನೋಡಿ ಇಲ್ಲಿ ನೀರಿಗೆ ಏನು ಪ್ಲ್ಯಾನ್ ಮಾಡವ್ರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೀರು ನಿಂತ್ಕೊಂಡೈತೆ. ಒಂದು ಸ್ವಲ್ಪನೂ ಗಲೀಜಿಲ್ಲ. ನೀವು ನೋಡ್ಬೋದು ನಾನು ವೀಡಿಯೋದಲ್ಲಿ ಒಂದು ಸ್ವಲ್ಪನೂ ಗಲೀಜಿಲ್ಲ. ತೋಟನೂ ಅಷ್ಟೇ, ಬೇಕಾದ್ರೆ ಯಾರು ಬೇಕಾದ್ರೂ ಹೋಗಿ ನೋಡ್ಬೋದು. ನಾನು ವೀಡಿಯೋದಲ್ಲಿ ತೋರಿಸೋದಲ್ಲ, ನೀವು ರಿಯಲ್ಲಾಗಿ ಹೋಗಿ ನೋಡಬೇಕು. ಒಂದು ಸ್ವಲ್ಪನೂ ಗಲೀಜಿಲ್ಲ. ಒಂದು ಕವರು ಸಹ ತೋಟದಲ್ಲಿ ನಾನು ಎಲ್ಲೂ ನೋಡಲಿಲ್ಲ. ನಿಜವಾಗ್ಲೂ ಅಷ್ಟು ನೀಟಾಗಿ ಮಡಿಕೊಂಡಿರೋಂಥ ತೋಟ ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ಒಂದು ಬೇಲಿ ಇಲ್ಲ. ಆಮೇಲೆ ಒಂದು ಕೊರಕಲಲ್ಲೆಲ್ಲ ಗಿಡಗಳು ಹಾಕವ್ರವರು. ಇದು ನೋಡಿ, ಇದು ಅದೇನೋ ಗಿಡ ಅಂದರು, ಇದು ಏನೋ ಮರ ಅಂದರು, ಹಣ್ಣು. ಇದು ಯಾವ ಹಣ್ಣು ಅಂತ ನಂಗೆ ಗೊತ್ತಿಲ್ಲ. ಒಂಥರ ಹೀರೆಕಾಯಿ ಥರ ಹಣ್ಣು ಬರುತ್ತೆ ನೋಡಿ ತಿನ್ನೋದು. ತಮಿಳ್ನಾಡು ಕಡೆ ಎಲ್ಲ ಬೆಳೀತಾರಂತಿತ್ತು. ಅದನ್ನು ಬೆಳೆದವ್ರು. ಇಂಥ ಹಣ್ಣಿನ ಗಿಡ ಇಲ್ಲ ಅನ್ನೋಂಗಿಲ್ಲ, ಇಂಥ ಹೂವಿನ ಗಿಡ ಇಲ್ಲ ಅನ್ನೋಂಗಿಲ್ಲ. ನಿಜವಾಗ್ಲೂ ಎಲ್ಲ ಥರದ ಹಣ್ಣು ಇವ್ರ ತೋಟದಲ್ಲಿ ಸಿಗುತ್ತೆ. ಸಪೋಟ ಆಗಿರ್ಬೋದು, ದಾಳಿಂಬೆ ಹಣ್ಣು ಆಗಿರ್ಬೋದು, ಸಪೋಟ ಹಣ್ಣು ಆಗಿರ್ಬೋದು. ನಾವು ನೋಡಿದ್ದು ಸಪೋಟ ಹಣ್ಣು ಮತ್ತು ಸೀತಾಫಲ, ಎಲ್ಲ ಥರದ ಹಣ್ಣುಗಳು ಸಿಗ್ತೈತೆ. ನಿಜವಾಗ್ಲೂ ಹೂವಿನ ಗಿಡ ನೋಡಿ, ಇದು ಎಷ್ಟು ನೀಟಾಗಿ ಹಾಕವ್ರೆ ಅಂದ್ರೆ ಹೂವು. ಅಪ್ಪ ದೇವರೇ, ನಮಗಂತೂ ಈ ಥರ ಅಂತೂ ನಾವಂತೂ ಮಾಡೋಕ್ಕಾಗಲ್ಲ. ಬಟ್ ಮಾಡಿರೋದನ್ನ ನಾನು ನೋಡಿ ಖುಷಿ ಪಡಬೇಕು. ನಿಜವಾಗ್ಲೂ ಭೂಮಿ ತಾಯಿ ನಿಜವಾಗ್ಲೂ ಅವಳೇ ಪುಣ್ಯವಂತೆ. ಇದೆಲ್ಲ ಬರೀ ಬಂಡೆ, ಇದೆಲ್ಲ ಫುಲ್ಲು ಬೆಟ್ಟದ ಥರನೇ ಇರೋದಿಲ್ಲೆಲ್ಲ. ಬೆಟ್ಟದ ಥರ. ಗುಟ್ಟೆ ಒಳಗೇ ಒಂದು ಸಮೃದ್ಧಿಯಾದ ಒಂದು ತೋಟ ಮಾಡವ್ರೆ ಅಂದರೆ ನಿಜವಾಗ್ಲೂ ಅಣ್ಣವ್ರ ಫಿಲಮು ಬಂಗಾರದ ಮನುಷ್ಯದಲ್ಲಿ ಗುಟ್ಟೆನೆಲ್ಲ ಕಡ್ದುಬಿಟ್ಟು ಸಮ ಮಾಡಿ ಗದ್ದೆ ಮಾಡ್ತಾರಲ್ಲ ನೋಡು, ಆ ಥರ ಮಾಡಿಬಿಟ್ಟವ್ರು ಇವರು. ನಿಜವಾಗ್ಲೂ ಅವ್ರ ಫಿಲಮ್ ಏನಾದ್ರೂ ಒಂದು ಈ ಅನುಭವ ಆಗಿದ್ರೆ ನೋಡಿ, ಇಲ್ಲಿ ನೋಡ್ಬೋದು ನಾವು. ನಿಜವಾಗ್ಲೂ ಅಣ್ಣವ್ರ ಫಿಲಮ್ಮು ಏನಾದರೂ ಆ ಥರ ಒಂದು ಅನುಭವ ಇದ್ದರೆ, ಆ ಫಿಲಮ್ ನೋಡಿರೋ ಅಂಥವ್ರಿಗೆ ನೋಡಿ ಇವ್ರ ತೋಟ ನೋಡ್ಬೋದು. ಅಷ್ಟು ಚೆನ್ನಾಗೈತೆ ನಿಜವಾಗ್ಲೂ. ಇದೂ ಏನೋ ಜನಪದ ಕಲೆದೇನೋ ಆಫೀಸ್ ಅನ್ಸುತ್ತೆ ಅದು ರೂಮು. ಅಲ್ಲಿ ಹೋದ್ವಿ ನಾವು, ಬಾಗಿಲಾಕ್ಬಿಟ್ಟಿದ್ರು ಅವರು. ನೋಡೋಣ ಅಂದ್ಬಿಟ್ಟೆ ಹೋದೆ. ಎಷ್ಟು ಅಲಂಕಾರವಾಗಿಲ್ಲ ನೋಡಿ. ಇದೆಲ್ಲ ಫುಲ್ ಬಂಡೆ. ಆ ಬಂಡೆ ಒಳಗಡೆ ಒಂದು ಹುಲ್ಲಿರ್ಬೋದು, ಒಂದು ಕಸ ಇರ್ಬೋದು, ಏನೂ ಇಲ್ಲ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಈ ಥರನೂ ಹಿಂಗಿಡಿಸ್ತಾರ ಅನ್ನಿಸ್ಬಿಡ್ತು. ಅಷ್ಟು ಅಚ್ಚುಕಟ್ಟಲ್ಲಿ ಇಟ್ಕೊಂಡವ್ರೆ ತೋಟನ. ನಿಜವಾಗ್ಲೂ ಏನು ಒಂದು ಸ್ವಲ್ಪ ಒಬ್ಬರು ತೋಟ ಅಂದರೆ ಅಲ್ಲಿಷ್ಟು ಕಳೆ, ಒಂದು ಮೊಣಕಾಲು ಉದ್ದ ಕಳೆ ಇರುತ್ತೆ ಒಬ್ಬೊಬ್ರು ತೋಟದಲ್ಲಿ. ನೋಡಿ ಶಿವಲಿಂಗನ ಅದು ಡಿಸೈನ್ನಾಗೆ ಮಾಡಿಸ್ಬಿಟ್ಟವ್ರೆ. ಪ್ರತಿಯೊಂದು ಗಿಡನೂ ನೋಡಿ. ಇದೆಲ್ಲ ಅವ್ರ ಮನೆ ತಕ್ಕ ಹೋಗೋ ದಾರಿ ಇದು ಫುಲ್ಲು. ನೋಡಿ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತಾ ಇದ್ದೀನಲ್ವ, ಇವೆಲ್ಲ ಹಣ್ಣಿನ ಗಿಡಗಳು. ಪ್ರತಿಯೊಂದು ಔಷಧಿ ಗಿಡಗಳು ಎಲ್ಲ. ಅಂದರೆ ಒಳ್ಳೆ ಗಾಳಿ, ಒಳ್ಳೆ ಒಂದು ವಾತಾವರಣ, ಪ್ರಕೃತಿ ಮಧ್ಯದಲ್ಲಿ. ನಾನಿವಾಗ ನಿಜವಾಗ್ಲೂ ನೋಡಿ ಅವ್ರ ಮನೆ ಹತ್ರ ಬಂದ್ವಿ. ನೀವೇನು ಇವಾಗ ನೋಡ್ತಾ ಇದ್ದೀರಾ, ಇದು ಲೀಲಮ್ಮವರ ಮನೆ. ಲೀಲಾವತಿ ಮೇಡಮ್ ಮತ್ತು ವಿನೋದ್ ರಾಜ್ ಸರ್ ಮನೆ ಇದು ನೋಡಿ. ಅಲ್ಲ 2 ಕಾರ್ ನಿಲ್ಲಿಸವ್ರೆ. ನಾವು ಹೋದಾಗ ಅವರು ಇರಲಿಲ್ಲ, ಹೊರಗಡೆ ಹೋಗಿದ್ರಂತೆ. ಇನ್ನೂ ಮುಂದಿನ ವಾರ ಸಿಗ್ತಾರೆ ಅಂದರು. ನೋಡೋಣ. ಇನ್ನು ನಾನು ಇವಾಗ ಅರ್ಜೆಂಟ್ಗೆ ಅಂದರೆ ಈಗ ಸದ್ಯಕ್ಕೆ ಹೋಗಲ್ಲ. ಇನ್ನೊಂದ್ಸಲ ಯಾವಾಗಾದ್ರು ಹೋದಾಗ ಅವ್ರನ್ನ ನೋಡೋ ಅಂಥ ಅದೃಷ್ಟ ಸಿಗುತ್ತೇನೋ ಅಂದ್ಕೊಂಡಿದ್ದೀನಿ. ನೋಡಿ ಇದು ಲೀಲಮ್ಮವ್ರ ಮನೆ. ನಾವು ಒಳಗಡೆ ಡೋರ್ ಹಾಕಿದ್ರು, ನಾವು ಒಳಗಡೆ ಹೋಗಲಿಲ್ಲ. ಯಾಕಂದರೆ ಯಾರಿಲ್ಲದ ಮನೆಗೆ ಹೆಂಗಪ್ಪ ಹೋಗೋದು ಅಂತ ಅಂದರೆ ಒಳಗಡೆ ಜನ ಮಾತಾಡ್ತಾಯಿದ್ರು. ನಮ್ಮನ್ನು ಇವಾಗ ನಾವು ನೋಡೋಕ್ಕೆ ಹೋಗಿರೋದು. ಒಂದು ಕಲಾವಿದ್ರ ಮನೆಗೆ ಹೆಂಗೆ ಹೋಗೋದು ಅಂದ್ಬಿಟ್ಟು ನಾವು ಹೊಂಚ್ಕೊಂಡು ನಿಂತಿದ್ವಿ. ಆಮೇಲೆ ಅವರು ನೋಡ್ತಾ ಇದ್ವಿ ಮುಂದೆಗಡೆ ಎಲ್ಲ. ಮನೆಯೆಲ್ಲ ತುಂಬ ಚೆನ್ನಾಗಿದೆ. ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟವ್ರೆ ಅಮ್ಮವ್ರ ಮನೆ ಮುಂದೆ. ಅಮ್ಮ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಏನು ಮಾಡೋದು, ಅಮ್ಮ ಇಲ್ಲ. ಅಮ್ಮ ಇಲ್ಲದ ಮನೆ, ಖಾಲಿ ಮನೆ ನಾವು ಓದ್ತಾ ಇದ್ದೀವಿ. ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡೋವ್ರ ಮನೆ ಅಂತ ಏನು ಗ್ರ್ಯಾಂಡಾಗಿಲ್ಲ ಮನೆ, ಸಿಂಪಲ್ಲಾಗೈತೆ. ಎಲ್ಲ ಒಂದು ಮಲೆನಾಡು ಸೈಡಿನ ಮನೆಗಳು ಇರ್ತಾವಲ್ಲ ನೋಡು, ಆ ಥರ ಮಾಡಿಸವ್ರೆ ಮನೆ. ತುಂಬ ಚೆನ್ನಾಗೈತೆ ಮನೆ. ತೋಟ ಅವ್ರ ಮನೆ. ನಾವೆಲ್ಲ ಒಂದು ಕಡೆ ಕೇಳ್ತಾ ಇದ್ವಿ, ಇಲ್ಲೇ ಇರೋದು ಅವರು, ಅವ್ರ ತೋಟ ಎಲ್ಲ ಅವ್ರ ನೆಲಮಂಗಲದ ಹತ್ರ ಅವರೇ ಅಂತೆಲ್ಲ ಹೇಳೋರು ಅವಾಗ. ನಾವು ಸುಮ್ಮನೆ ಕೇಳ್ತಾ ಇದ್ವಿ ಅಷ್ಟೇ ಕಿವಿಲಿ, ನೋಡೋಕ್ಕಂತೂ ಆಗಿರಲಿಲ್ಲ. ಇವತ್ತು ನೋಡಿದ್ವಿ. ಆಮೇಲೆ ನಾವು ಈಚೆ ಹೋಗ್ತಾ ಇದ್ವಿ, ಅಷ್ಟೊತ್ತಿಗೆ ಯಾರೋ ಒಬ್ರು ಈಚೆ ಬಂದು ಕರೆದ್ರು. ಬನ್ನಿ ನೋಡ್ಕೊಂಡು ಹೋಗಿ ಅಂದರು. ಸರಿ ಆಯಿತು ಅಂತ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಫಸ್ಟ್ ಟೈಮು ಕೈ ಮುಕ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಲೀಲಾವತಿ ಅಮ್ಮವರ ಮನೆ ಒಳಗಡೆ ಫಸ್ಟು ದರ್ಶನ ನನಗೆ. ಲೀಲಾವತಿ ಅಮ್ಮವ್ರ ಮನೆ ಒಳಗಡೆ ಹೋಗ್ತಾಯಿದ್ದೀನಿ. ಅವ್ರ ಮನೆ ದರ್ಶನ ಫಸ್ಟ್ ಟೈಮ್ ನಿಜವಾಗ್ಲೂ ನಾನು ಹೇಳಿದೆ ಅವಾಗಲೇ, ಯಾವುದೇ ಒಂದು ಕಲಾವಿದ್ರ ಮನೆಗೂ ನಾನು ಹೋದೋಳಲ್ಲ. ಇವತ್ತು ನಾನು ಬಂದಿದ್ದೀನಿ. ನಿಜವಾಗ್ಲೂ ಮಾಮೂಲಿ
ನೋಡಿ ಅವ್ರು ಕೂತ್ಕೊಂಡು ನಿಂತ್ಕೊಂಡು ಅವರೆಲ್ಲ ಓಡಾಡಿರೋಂಥ ಜಾಗದಲ್ಲೆಲ್ಲ ನಾನು ಓಡಾಡ್ತಾ ಇದ್ದೀನಿ ಈಗ. ನೋಡಿ ಅದು ಮೇಲ್ಗಡೆ ನೋಡಿ. ಇದಕ್ಕೇನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ಅವ್ರ ಫೋಟೋ ನಾವು ಟಿ ವಿಲಿ ಮತ್ತು ಯೂಟ್ಯೂಬಲ್ಲಿ ಯಾವ ಥರ ನೋಡಿದ್ವೋ ಅದೇ ಥರನೇ ಐತೆ ಮನೆ, ಯಾವುದು ಚೇಂಜಸ್ ಇಲ್ಲ. ಮನೆ ಮಾತ್ರ ತುಂಬ ಚೆನ್ನಾಗೈತೆ. ಒಳಗಡೆ ಎಲ್ಲ ನಾನು ಹಂಗೆ ಅಡುಗೆ ರೂಮ್ಗೆ ಹೋಗ್ತಿದ್ದೆ, ಅಡುಗೆ ರೂಮಲ್ಲಿ ಬೇಡ ಬೇಡ ಈ ಕಡೆ ಬನ್ನಿ ಅಂದರು. ಸರಿ ಸಾರಿ ಅಂತ ಕೇಳಿಬಿಟ್ಟು ಈಚೆನೇ ಬಂದುಬಿಟ್ಟೆ, ನಾನು ಒಳಗಡೆ ಹೋಗಲಿಲ್ಲ. ನೋಡಿ ಅವ್ರು ಕೂತಿರೋಂಥ ಜಾಗ, ಅವ್ರು ಓಡಾಡಿರೋಂಥ ಜಾಗ ಇದೆಲ್ಲ ಎಷ್ಟು ಅದೃಷ್ಟ ನಮಗೆ. ನಿಜವಾಗ್ಲೂ ಮೇಲ್ಗಡೆನೂ ನಾವು ಹೋಗಲಿಲ್ಲ, ಈಚೆ ನೋಡಿ ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಮನಸ್ಸಿಗೊಂದು ಏನೋ ಒಂದು ಖುಷಿ ಆಯಿತು ನನಗೆ. ಲೀಲಮ್ಮವ್ರ ಮನೆ ನೋಡಿದ್ದಿವತ್ತು. ನಾನು ಹುಟ್ದಾಗ್ಲಿಂದ ಇಂಥದ್ದೇನು ನಾನು ನೋಡಿದೋಳೇ ಅಲ್ಲ. ಏನೋ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಇವತ್ತು ಅವ್ರ ಮನೆ ಒಳಗಡೆ ಹೋಗೋ ಒಂದು ಅದೃಷ್ಟ ಸಿಕ್ತು. ಎಲ್ಲದಕ್ಕೂ ಋಣ ಬೇಕಲ್ಲ, ಎಲ್ಲರ ಮನೇನೂ ಹೋಗಿ ನೋಡೋಕ್ಕೆ ಋಣ ಬೇಕು, ಎಲ್ಲರ ಜೊತೆ ಮಾತಾಡೋಕ್ಕೂ ಋಣ ಬೇಕು. ನಮ್ಗೆ ಯಾರು ಒಬ್ಬ ಕಲಾವಿದ್ರ ಜೊತೆ ನಾವು ಮಾತಾಡಬೇಕು, ಇಲ್ಲ ಅವ್ರ ಮನೆ ಒಳಗಡೆ ಹೋಗಬೇಕು ಅಂದ್ರೂ ನಮಗೆ ಋಣ ಇರಬೇಕು. ನೋಡಿ ಇಲ್ಲೂ ಇಷ್ಟು ಇಲ್ಲೇ ಕೂತಿದ್ದೆ ನಾನು. ಕೂತ್ಕೊಂಡಂಗೆ ಅಮ್ಮಂದೊಂದು ವೀಡಿಯೋ ಮಾಡ್ಕೊಂಡೆ ಫೋಟೋನ. ನೋಡಿ ಅಷ್ಟೇ, ಅಲ್ಲಿ ಆ ಕಡೆಯೂ ಸೋಫಾ ಹಾಕವ್ರೆ, ಈ ಕಡೆಯೂ ಸೋಫಾ ಸೆಟ್ಟು. ಇಷ್ಟೇ ಸಿಂಪಲಾಗೈತೆ ಮನೆ. ತುಂಬ ಒಂದು ಖುಷಿ ಆಯಿತು ನನಗೆ ಲೀಲಮ್ಮವ್ರ ಮನೆ ನೋಡಿದ್ದು. ನೋಡಿ ಯಾರಿಗೆಲ್ಲ ನನ್ನ ವೀಡಿಯೋದಲ್ಲಿ ಲೀಲಮ್ಮವ್ರ ಮನೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಗೇನು ಅನಿಸುತ್ತೋ ಅದೊಂದು ಕಮೆಂಟ್ ಮಾಡಿ. ನೋಡಿ ಹೂವಿನ ಗಿಡಗಳ್ನ ಮಕ್ಕಳು ಥರ ಸಾಕವ್ರವ್ರು, ಮಕ್ಕಳು ಥರ ಮುದ್ದಾಗ ಹೂವಿನ ಗಿಡಗಳು. ಇಂಥ ಹೂವು ಇಲ್ಲ ಅನ್ನಂಗಿಲ್ಲ ನಿಜವಾಗ್ಲೂ. ಈ ಕಡೆ ತೋರಿಸ್ತೀನಿ ಬನ್ನಿ. ಇದು ವೀಳ್ಯದೆಲೆ ಬಳ್ಳಿ. ವೀಳ್ಯದೆಲೆ ಬಳ್ಳಿಯಿಂದ ಹಿಡಿದು ಪ್ರತಿಯೊಂದು ಮಾವಿನ ಗಿಡ, ಪ್ರತಿಯೊಂದು ಹಣ್ಣಿನ ಮರನೂ ಬೆಳೆಸವ್ರವರು. ಇಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಐತೆ, ಹೋಗಿ ಬನ್ನಿ ಅಂದರು. ಅವ್ರ ಮನೇಲಿ ಕೆಲಸ ಮಾಡೋರು ಅಷ್ಟೇ. ಅವರೆಲ್ಲ ಒಳಗಡೆ ಇವಾಗ ಏನು ನೋಡಿದ್ರಿ ಅವರೆಲ್ಲ ಅವ್ರ ಮನೇಲಿ ಕೆಲಸ ಮಾಡೋ ಅಂಥ ಜನಗಳು. ಅಡುಗೆ ರೂಮಲ್ಲಿ ನೋಡಿದವರು ಅವರು ಅವ್ರ ಮನೆ ಥರನೇ ಇಟ್ಕೊಂಡವ್ರೆ. ಕೆಲಸದವರೆಲ್ಲ ಅಷ್ಟೇ ಚೆನ್ನಾಗವ್ರೆ ನಿಜವಾಗ್ಲೂ. ಅವ್ರು ಹೇಳ್ತಾಯಿದ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡವ್ರೆ ಅಂತ. ನಿಜವಾಗ್ಲೂ ಖುಷಿ ಆಯಿತು. ಕೆಲಸದವ್ರನ್ನೂ ಅವರು ಯಾವತ್ತೂ ಬೇರೆಯವ್ರನ್ನಂತ ನೋಡಿಲ್ಲ. ನೋಡಿ ಮನೆಯೇ ಅವರು ಫ್ರೀಯಾಗಿ ಮನೆಯಲ್ಲೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ನೋಡಿ ಇದೆಲ್ಲ ಬಂಡೆಕಲ್ಲು. ಪ್ರತಿಯೊಂದು ಬಂಡೆ ಕೆಳಗೂ ಒಂದು ಸ್ವಲ್ಪನೂ ಹುಲ್ಲಿಲ್ಲ, ಹುಲ್ಲು ಅನ್ನೋದೇ ಇಲ್ಲ. ಅಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ತೋಟ ಅದು ಏನು ಒಂದು ಅರ್ಧ ಎಕರೆ ನಾವು ಕ್ಲೀನಾಗಿ ಇಟ್ಕೊಳ್ಳೋಕ್ಕೇ ಯಾರು ಮಾಡ್ತಾರೆ ಹೋಗು ಅಂತೀವಿ. ಅವ್ರು ಇಷ್ಟು ದೊಡ್ಡ ತೋಟನ ಅದು ಹಿಂಗೆ ನೀಟಾಗಿ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡವ್ರೆ ಅಂದರೆ ಗ್ರೇಟ್ ಅವರು. ಯಾಕಂದರೆ ಇದೆಲ್ಲ ಕೆಲವು ಜನಕ್ಕೆ ಮಾದರಿ ಆಗಬೇಕು. ಈ ಹೊಲ್ದ ಕೆಲಸಗಳು ಮಾಡ್ತಾರಲ್ಲ ಸುಮಾರು ಜನ ರೈತರುಗಳು, ಅವರು ಇವ್ರ ತೋಟನ ಒಂದ್ಸಲ ಹೋಗಿ ವಿಸಿಟ್ ಮಾಡಬೇಕು. ಯಾಕಂದರೆ ಕಳೆ ಒಂದು ಸ್ವಲ್ಪ ಕಳೆ ಇಲ್ಲ ಅವ್ರ ತೋಟದಲ್ಲಿ, ಒಂದು ಚೂರು. ನನ್ನ ಕಣ್ಣಿಗೆ ಕಾಣೋವಷ್ಟು ದೂರ ತನಕ ನಾನು ವೀಡಿಯೋ ಮಾಡಿದ್ದೀನಿ, ಒಂದು ಸ್ವಲ್ಪನೂ ಕಳೆ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ತೋಟ ಮಾಡಿಕೊಂಡವ್ರೆ ನಿಜವಾಗ್ಲೂ. ಎಲ್ಲಂದ್ರೂ ನೀರುಗಳು ನೋಡಿ, ಈ ಫಿಲಮಲ್ಲೆಲ್ಲ ನೋಡ್ತಾ ಇದ್ದೀನಿ ಶೂಟಿಂಗ್ ಜಾಗಗಳ್ನ, ಆ ಥರ ಮಾಡಿಕೊಂಡವ್ರು ಇವರು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇದು ಏನು ಕಾಯಿ ಅಂತ ಯಾರಾದರೂ ಗೊತ್ತಿರೋರು ಕಮೆಂಟ್ ಮಾಡಿ. ನನಗೆ ಗೊತ್ತಿಲ್ಲ ಇದೇನು ಕಾಯಿ ಅಂತ. ಮೆಣಸಿನ ಗಿಡ ಮೆಣಸಿನ ಬಳ್ಳಿ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ, ಅದೇನು ಅಂತ ಗೊತ್ತಿಲ್ಲ. ನೋಡಿ ಇದು ಅವ್ರ ಮನೆಯಿಂದ ಈಚೆ ಬಂದು ಕೆಳಗಡೆ ಹೋಗ್ಬಿಟ್ಟು ಬರಬೇಕಾದ್ರೆ ವೀಡಿಯೋ ಮಾಡಿದ್ದು ನಾನು. ತುಂಬ ಎಷ್ಟು ನೀಟಾಗೈತೆ ಅಂದರೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ಆನಂದ ಸಿಗುತ್ತೆ, ಖುಷಿ ಆಗುತ್ತೆ. ನೋಡಿ ಈ ಥರ ವಾತಾವರಣ. ನಾವು ಸಿಟಿಲಿ ಇದ್ದು ನಿಜವಾಗ್ಲೂ ಬೋರ್ ಅನಿಸ್ಬಿಡುತ್ತೆ. ಇಲ್ಲಿ ಒಂದು ಶಬ್ದ ಇಲ್ಲ, ಒಂದು ಏನಿಲ್ಲ ನಿಜವಾಗ್ಲೂ. ಅಷ್ಟು ಪರಿಸರವಾಗಿ ಅಷ್ಟು ಸ್ವಚ್ಛತೆಯಿಂದ ಕೂಡಿರೋ ಅಂಥ ತೋಟ. ಅವ್ರು ಇಷ್ಟು ಚೆನ್ನಾಗಿ ನೀಟಾಗಿ ಮಡಿಕೊಳ್ಳೋಕೆ ಎಷ್ಟು ಕಷ್ಟಪಡ್ಬೋದು, ಎಷ್ಟು ಶ್ರಮ ಪಟ್ಟಿರ್ಬೋದು ಈ ಥರ ನೀಟಾಗಿ ಮಡಿಕೊಳ್ಳೋಕ್ಕೆ ಅಲ್ವಾ. ಈ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮನುಷ್ಯ ಶ್ರೀಮಂತನೇ. ಅವರಿಷ್ಟು ನೀಟಾಗಿ ಕೆಲಸ ಮಾಡೋರೆ ನೋಡಿ, ಇಷ್ಟು ನೀಟಾಗಿ ಇಟ್ಕೊಂಡವ್ರೆ ತೋಟನ. ನಾನು ಎಲ್ಲಿನ ತನಕ ತೋರಿಸಿದ್ದೀನಿ ಗೊತ್ತಾ, ಇವಾಗ ನನ್ನ ಕಣ್ಣಿಗೆ ಕಾಣೋಷ್ಟು ದೂರ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಈ ಥರ ತೋಟಗಳ್ನ ಮಡಿಕೊಳ್ಳೋದು ತುಂಬ ಕಷ್ಟ. ಯಾಕೆ ಗೊತ್ತಾ, ಮಡಿಕೊಳ್ಳಲ್ಲ ಜನಗಳು, ಮೈ ಬಗ್ಗಿಸಿ ಕೆಲಸಗಳು ಮಾಡಲ್ಲ. ಅವರೂ ಸಹ ನಾವು ಎಷ್ಟೋ ವೀಡಿಯೋಗಳಲ್ಲಿ ನೋಡಿದ್ದೀವಿ, ಅವರು ಸಹ ಗುದ್ದಲಿ ಕೆಲಸ ಮಾಡ್ಕೊಂಡು ಅಷ್ಟು ತೋಟನ ನೀಟಾಗಿ ಮಡಿಕೊಂಡವ್ರೆ. ಅದು ಮಾಡ್ತಾರೆ ಅವ್ರ ಕೆಲಸ. ನಿಜವಾಗ್ಲೂ ಎಲ್ಲ ಅವ್ರ ತಾಯಿ ಅವರಿಗೆ ಕಲಿಸಿರೋವಂಥ ಒಂದು ಸಂಸ್ಕಾರ. ಹಾಗಾಗಿ ಮಾಡಬೇಕು ಕೆಲಸಗಳು. ನೋಡಿ ಇಷ್ಟು ನೀಟಾಗಿ ಮಡಿಕೊಂಡವ್ರು ಗೊತ್ತಾ ತೋಟನ. ಅಣ್ಣವರು ಅದನ್ನೇ ಮಾತಾಡ್ತಾಯಿದ್ರು, ಇಷ್ಟು ನೀಟಾಗೈತೆ ನೋಡ್ರಿ, ಎಲ್ಲ ಎಷ್ಟು ನೀಟಾಗೈತೆ ಅಂತ ಮಾತಾಡ್ಕೊಂಡು ಬರ್ತಾಯಿದ್ವಿ. ನಿಜವಾಗ್ಲೂ ತೋಟ ನೋಡಿಬಿಟ್ಟು ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಗೋಯಿತು ನನಗಂತೂ.
ಈ ಥರ ಮಡಿಕೊಳ್ಳೋದು ತುಂಬ ಕಷ್ಟನಪ್ಪ. ಜನಗಳು ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ನೀಟಾಗಿ ಹೆಂಗೆ ಸಾಧ್ಯ ಇದೆಲ್ಲ ಅಲ್ವಾ? ಅವರು ದುಡಿತಾರೆ, ದುಡಿದು ಇಷ್ಟು ನೀಟಾಗಿ ಕೆಲಸಗಳು ಮಾಡಿ ಅವರೂ ಸಹ ಅವ್ರ ಜೊತೇಲಿ ಕೆಲಸ ಮಾಡ್ಕೊಂಡೇ ಮಾಡ್ತಾರೆ. ಇನ್ನೇನು ಅವ್ರನ್ನೇ ಬಿಡೋಲ್ಲ ಅನಿಸುತ್ತೆ. ಅವರೂ ಸಹ ಮಾಡ್ತಾರೆ ಜೊತೇಲಿ ಕೆಲಸ. ಎಲ್ಲ ಥರದ ಹಣ್ಣು ತರಕಾರಿ ಎಲ್ಲ ಸಿಗುತ್ತಿಲ್ಲಿ. ಅವರೇನೆ ಚೆನ್ನಾಗಿ ಹಣ್ಣಿನ ಗಿಡಗಳು, ಇಂಥ ಹಣ್ಣಿನ ಗಿಡ ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ಹಣ್ಣಿನ ಗಿಡನೂ ಹಾಕವ್ರೆ. ಹೋಗಿ ಎಲ್ಲರೂ ಹೋಗಿ ಬನ್ನಿ ಅಮ್ಮನ ಪುಣ್ಯ ಸ್ಥಳಕ್ಕೆ. ಅವ್ರ ಮನೆಯೂ ನೋಡ್ಬೋದು, ಅವ್ರ ತೋಟನೂ ನೋಡ್ಬೋದು. ನಿಜವಾಗ್ಲೂ ನಾವಂತೂ ತಾಯಿನ ಇದ್ದಾಗಂತೂ ಹೋಗಿ ನೋಡಲಿಲ್ಲ. ನೋಡಿ, ಇದು ಅಮ್ಮವ್ರು ಆ್ಯಕ್ಟಿಂಗ್ ಮಾಡಿರೋಂಥ ಫಿಲಮ್ಗಳು. ನಾನು ಅವರ ಒಂದು ಪುಣ್ಯಭೂಮಿ ಹತ್ರ ಒಂದು ಫೋಟೋ ತಗೊಂಡಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೀಲಮ್ಮನ ಮನೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವೀಡಿಯೋನ. ನೋಡಿ ಇಷ್ಟು ಚೆನ್ನಾಗಿ, ನಿಜವಾಗ್ಲೂ ಖುಷಿ ಆಗುತ್ತಾ ಎಲ್ಲರಿಗೂ? ನನಗಂತೂ ಫುಲ್ಲು ಖುಷಿ ಆಗೋಯ್ತು. ಅವ್ರ ತೋಟ, ಅವರ ಒಂದು ಮನೆ, ಅವರ ಒಂದು ಪುಣ್ಯಸ್ಥಳ, ಪುಣ್ಯಭೂಮಿ ಎಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ನೋಡಿ, ನಾನು ಏನು ನಿಮ್ಗೆ ಅಪ್ಪು ಅಣ್ಣನ ಅಭಿಮಾನಿ, ಶಿವಣ್ಣವ್ರ ಅಭಿಮಾನಿ ಅನ್ನಲ್ಲ. ನೋಡಿ, ಇವರೇ ಅಪ್ಪು ಅಣ್ಣ ಮತ್ತು ಶಿವಣ್ಣನ ಅಪ್ಪಟ ಅಭಿಮಾನಿಗಳು ಇವರು. ಇವರಿಬ್ಬರು ಅಲ್ಲಿ ಸಿಕ್ಕಿದ್ರು. ಅದಕ್ಕೋಸ್ಕರ ನೆನಪಿಗಿರಲಿ ಅಂತ ಒಂದು ಫೋಟೋ ತಗೊಂಡು, ಇವರೇ ನನ್ನ ಜೊತೇಲಿ ಅಲ್ಲೇವರೆಗೂ ಬಂದಿದ್ದು. ಆ ತೋಟನೆಲ್ಲ ನೋಡಿದ್ದು ನಮ್ಮ ಜೊತೇಲಿ ಇವರೇನೆ. ಹಾಗಾಗಿ ನೋಡಿ, ಅವ್ರ ಮನೆ ಒಳಗಡೆ ನಾನು ತೆಗ್ಸಿರೋಂಥ ಫೋಟೋ. ಫಸ್ಟ್ ಟೈಮ್ ನಾನು ಲೀಲಮ್ಮವ್ರ ಮನೇಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಒಬ್ಬ ಕಲಾವಿದ್ರ ಮನೆಯಲ್ಲಿ. ನಿಜವಾಗ್ಲೂ ನಾನು ಏನು ಹೇಳಬೇಕು, ನನಗೆ ಮಾತು ಬರ್ತಿಲ್ಲ. ಎಲ್ಲರಿಗೂ ಅಮ್ಮನ ಆಶೀರ್ವಾದ ಸಿಗಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅಮ್ಮನ ಆಶೀರ್ವಾದ ನಮಗೂ ಇರಲಿ, ನನ್ನ ವಿಡಿಯೋ ನೋಡೋವಂಥವ್ರಿಗೆಲ್ಲ ಸಿಗಲಿ. ಎಲ್ಲ ಹೋಗಿ ಬನ್ನಿ, ಅವರ ಒಂದು ಪುಣ್ಯಭೂಮಿನ ನೋಡ್ಕೊಂಡು ಬನ್ನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ನಿಮ್ಮೆಲ್ಲರಿಗೂ ಧನ್ಯವಾದ.